ಹಾಯ್ ಫ್ರೆಂಡ್ಸ್, ಸ್ವಾಗತ ಸಿರಿ ಮಧುವನಕ್ಕೆ. ಜೇನು ಕೃಷಿಯ ಬಗ್ಗೆ ನಮ್ಮ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಜೇನು ಕುಟುಂಬಕ್ಕೆ ಆಗಮಿಸಿದ ಹೊಸ ಅತಿಥಿಯ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಒಂದು ತುಡುವೆ ಜೇನು ಕುಟುಂಬ ಖಾಲಿಯಾಗಿರುವ ಪೆಟ್ಟಿಗೆಗೆ ಒಂದು ಹೊಸ ಜೇನು ಕುಟುಂಬ ಬಂದು ಸೇರಿದೆ. ಹೌದು, ಹೀಗೆ ಬಂದು ಸೇರಿರುವಂತಹ ಈ ಜೇನು ಕುಟುಂಬ ಈ ಖಾಲಿ ಇರುವ ಗೂಡನ್ನ ತಮಗೆ ಹೇಗೆ ಬೇಕೋ ಅದೇ ರೀತಿಯಾಗಿ ಅವರು ಕಸ್ಟಮೈಸ್ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ನಾವೇನು ತುಡುವೆ ಜೇನುಗಳು ಎಂಟ್ರಿ ಆಗೋದಕ್ಕೆ ಇಟ್ಟಿರುವಂತ ಈ ಹೋಲನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವರು ಎಂಟ್ರಿನ ಬೇರೆ ಕಡೆ ಇಟ್ಟು ತಮಗೆ ಹೇಗ್ ಬೇಕೋ ಆ ರೀತಿಯಾಗಿ ಗೂಡನ್ನ ಕಸ್ಟಮೈಸ್ ಮಾಡ್ಕೊಂಡಿರುವಂತದ್ದು. ನೋಡಿ, ಯಾವ ಕಡೆಯಲ್ಲೆಲ್ಲ ಸಣ್ಣ ಪುಟ್ಟ ಹೋಲ್ ಎಲ್ಲಿ ಕಾಣಿಸ್ತಿದ್ಯೋ ಅದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಇಷ್ಟೊಂದೆಲ್ಲ ಚೇಂಜಸ್ ಮಾಡಿರುವ ಈ ಜೇನುಹುಳುಗಳ ಕ್ರಿಯೇಟಿವಿಟಿಯನ್ನು ಮಾತ್ರ ನಾವು ಮೆಚ್ಚಲೇಬೇಕು. ನಿಮಗೆ ಈಗಾಗಲೇ ಗೊತ್ತಾಗಿರ್ತದೆ ನಾವು ಇಷ್ಟೊಂದೆಲ್ಲ ಚೇಂಜಸ್ ಆಗಿದೆ ಅಂತ ಅಂದಮೇಲೆ ಈ ಜೇನುಗೂಡಿಗೆ ಬಂದಿರುವಂತ ಆ ಹೊಸ ಅತಿಥಿಗಳು ಯಾರು ಅನ್ನೋದು. ನೋಡಿ, ಇವರೇ ನಮ್ಮ ತುಡುವೆ ಜೇನು ಕುಟುಂಬಕ್ಕೆ ಬಂದು ಸೇರಿರುವ ಹೊಸ ಅತಿಥಿಗಳು. ಮುಜೆಂಟಿ ಜೇನು ಕುಟುಂಬ. ಇದನ್ನ ಮಿಸ್ರಿ ಜೇನು, ನಸ್ರಿ ಜೇನು, ರಾಳ ಜೇನು, ಮೂಲಿ ಜೇನು, ಕಿರುಜೇನು, ನುಸಿ ಜೇನು, ಚುಚ್ಚದ ಜೇನು ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ. ಮುಜೆಂಟಿ ಜೇನು ಸಾಕಿ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಜೇನುತುಪ್ಪವನ್ನು ಉತ್ಪಾದಿಸುವುದು ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯವಾಗ್ತಾ ಇದೆ. ಈ ಮುಜೆಂಟಿ ಜೇನು ಗಾತ್ರದಲ್ಲಿ ಸೊಳ್ಳೆಯಷ್ಟೇ ಇರ್ತದೆ, ಆದ್ರೆ ಸೊಳ್ಳೆಗಿಂತ ಸ್ವಲ್ಪ ಗುಂಡಗೆ ಇರ್ತದೆ. ಮುಟ್ಟಲು ಹೋದ್ರೆ ಇವು ಕಚ್ಚುವುದಿಲ್ಲ, ಕಚ್ಚಿದರೂ ಸೊಳ್ಳೆ ಕಚ್ಚಿದ ಹಾಗೆ ಇರ್ತದೆ ಅಷ್ಟೇ, ಏನು ನೋವಾಗುವುದಿಲ್ಲ. ಇವುಗಳಿಗೆ ಚುಚ್ಚುವ ಕೊಂಡಿನೇ ಇರೋದಿಲ್ಲ, ಅದಕ್ಕೆ ಇದನ್ನ ಸ್ಟಿಂಗ್ಲೆಸ್ ಬಿ ಅಂತ ಕೂಡ ಕರೀತಾರೆ. ಈ ಮುಜೆಂಟಿ ಜೇನಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚುತ್ತಾನೆ ಇದೆ. ಮುಖ್ಯವಾಗಿ ಆರೋಗ್ಯ ಮತ್ತು ಔಷಧಿಯ ಉದ್ದೇಶಕ್ಕೋಸ್ಕರ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಈ ಮುಜೆಂಟಿ ಜೇನಿನ ಇಳುವರಿ ಕಡಿಮೆ, ಆದರೆ ಔಷಧೀಯ ಗುಣ ಅತಿ ಹೆಚ್ಚು ಇದೆ ಎಂಬ ಕಾರಣಕ್ಕೆ ತುಡುವೆ ಜೇನಿಗಿಂತ 5-6 ಪಟ್ಟು ಹೆಚ್ಚು ಬೆಲೆ ಇದಕ್ಕೆ ಸಿಗ್ತದೆ. ಕ್ಯಾನ್ಸರ್ ಮತ್ತಿತರ ರೋಗಗಳ ಚಿಕಿತ್ಸೆಯಲ್ಲಿ ಮುಜೆಂಟಿ ಜೇನಿನ ಬಳಕೆ ವ್ಯಾಪಕವಾಗಿದೆ. ಔಷಧ ಕಂಪನಿಗಳು ಕೂಡ ಇದನ್ನ ಖರೀದಿಸ್ತಾರೆ. ಮುಜೆಂಟಿಯನ್ನ ಗೂಡುಗಳನ್ನು ಕೂಡ ಮಾರಾಟ ಮಾಡಬಹುದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಮುಜೆಂಟಿ ಗೂಡುಗಳನ್ನ ಜೇನ್ನೊಣಗಳ ಸಮೇತವಾಗಿ ಸುರಕ್ಷಿತವಾಗಿ ಸಾಗಿಸಬಹುದು. ಇಷ್ಟೊಂದೆಲ್ಲ ವೈಶಿಷ್ಟ್ಯತೆ ಇರುವ ಈ ಮುಜೆಂಟಿ ಜೇನು ಕುಟುಂಬನೇ ನಮ್ಮ ಜೇನು ಕುಟುಂಬಕ್ಕೆ ಬಂದು ಸೇರಿರುವಂತ ಹೊಸ ಅತಿಥಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.